14-15 ಸ್ಥಳ ಆತೂರು ಶಾಲಾ ಮೈದಾನ ಗೋಣಿಕೊಪ್ಪಲು. ಇಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಪೂಜಾರಿ ಪ್ರೀಮಿಯರ್ ಲೀಗ್ ಸೀಸನ್ 2 ಈ ಒಂದು ಪಂದ್ಯಾಟ ನಡೀತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವಾಗಿ 65,555 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ಇದೆ. ದ್ವಿತೀಯ ಬಹುಮಾನವಾಗಿ 35,555 ಮತ್ತು ಆಕರ್ಷಕ ಟ್ರೋಫಿ. ತೃತೀಯ ಬಹುಮಾನ ಒಂದು ಆಕರ್ಷಕ ಟ್ರೋಫಿ ಮತ್ತು ಇಂಡಿವಿಜುವಲ್ ಟ್ರೋಫಿಗಳಿರುತ್ತೆ. ಹಾಗೆ ಇತರ ಆಕರ್ಷಕ ಬಹುಮಾನಗಳು ಕೂಡ ಇದೆ. ಹಾಗೆಯೇ ಈ ಒಂದು ಪಂದ್ಯಾವಳಿಗೆ 3 ದಿವಸದ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲ ಬಿಲ್ಲವ ಬಾಂಧವರು ಅದಕ್ಕೆ ಬಂದು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಪಂದ್ಯದ ಉದ್ಘಾಟನೆಯಲ್ಲಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ ರಂಜಿತ್ ಕುಮಾರ್ BR ಅವರು ವಹಿಸಿಕೊಳ್ತಾರೆ. ಪಂದ್ಯದ ಉದ್ಘಾಟನೆಯನ್ನು ಸನ್ಮಾನ್ಯ ಡಿ ಚಂದ್ರಶೇಖರ್ ರಾಜ ಅವರು ನಿರ್ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ನವೀನ್ ಬಂಗೇರ, ಕುಲಚಂಡ S ಚಿನ್ನಪ್ಪ, ಸನ್ಮಾನ್ಯ N ಗಣೇಶ್, BS ಪುರುಷೋತ್ತಮ, ಅನಿಲ್ ಸೀನಪ್ಪ, BS ಜನಾರ್ದನ ಪೂಜಾರಿ, ರೇಖಾ ಬಾಬು ಪೂಜಾರಿ ಇರ್ತಾರೆ. ಹಾಗೆ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ರಂಜಿತ್ ಕುಮಾರ್ ಅವರು ವಹಿಸಿಕೊಳ್ತಾರೆ. ಉದ್ಘಾಟನೆಯನ್ನು ಅರ್ಜಿಕೊಟ್ಟಿರ ಸನ್ಮಾನ್ಯ S ಪೊನ್ನಣ್ಣ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇವರು ನಡೆಸಿಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿ ರವೀಂದ್ರ ಅಪ್ರು ಅಧ್ಯಕ್ಷರು BJP ಕೊಡಗು ಜಿಲ್ಲಾ OBC ಘಟಕ ಇವರು ಬರ್ತಾ ಇದ್ದಾರೆ. BN ರಮೇಶ್ ಸುವರ್ಣ ಕಾಫಿ ಕುಶಾಲನಗರ ಮತ್ತು ಸುವರ್ಣ ಇಕೋ ವಿಲೇಜ್ ರೆಸಾರ್ಟ್ ಮಕ್ಕಳೂರು, BM ಗಣೇಶ್ ವಿಧಾನ ಸೇವಾ ಸಂಘ ವಿರಾಜಪೇಟೆ ತಾಲೂಕು, ಸಣ್ಣವಂದ ಅಕ್ಕಮ್ಮ ಉತ್ತಪ್ಪ ಅಧ್ಯಕ್ಷರು ಆತೂರು ಗ್ರಾಮ ಪಂಚಾಯಿತಿ, ಅನಿಲ್ ಸೀನಪ್ಪ ಉದ್ಯಮಿ ಅಮ್ಮತಿ, ಪ್ರಕಾಶ್ ರಾಮಯ್ಯ ಪೂಜಾರಿ ಮಾಲೀಕರು ಪೂಜಾರಿ ಆರ್ಟ್ ಗೋಣಿಕೊಪ್ಪಲು, ಪ್ರಶಾಂತ್ BS ಮಾಲೀಕರು ಆರ್ಟ್ ಜಿಮ್ ಹಾಗೂ ಫಿಟ್ನೆಸ್ ಸೆಂಟರ್ ಬೆಂಗಳೂರು, ಶ್ರೀಮತಿ ಸಂಗೀತಾ ವೇಣುಕುಮಾರ್ ವಿನಾಯಕ ಮೆಡಿಕಲ್ ಎಕ್ಸಿಕ್ಯೂಟಿವ್ ಡಿಸ್ಟ್ರಿಬ್ಯೂಟರ್ ಬೆಂಗಳೂರು, B ಸುವರ್ಣನಾರಾಯಣ ನಿವೃತ್ತ ಮುಖ್ಯ ಶಿಕ್ಷಕಿ ಅಲ್ಲಿಗಟ್ಟು, ಕಿರಣ್ ಕರ್ಕೇರ BA ಡೆವಲಪರ್ ಗೂಗಲ್ ಮತ್ತು ಶ್ರೀಮತಿ ಅಮೂಲ್ಯ ಸುಜಿತ್ ವಕೀಲರು ಬೆಂಗಳೂರು ಹಾಗೂ ಮಿಸಸ್ ಕರ್ನಾಟಕ 2021 ಇವರೆಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಲೀಗ್ ಮಾದರಿಯಲ್ಲಿ ನಡೆಯುವುದು 10 ತಂಡಗಳಿದ್ದಾವೆ. ಪೂಲ್ ಎ ಯಲ್ಲಿ ಯುವ ಬ್ರದರ್ಸ್ ವಿರಾಜಪೇಟೆ, ಬಿಲ್ಲವ ವಾರಿಯರ್ಸ್ ಅಮ್ಮತ್ತಿ, ಪೂಜಾರಿ HS ವಿರಾಜಪೇಟ್, ಬಿಲ್ಲವ ಪ್ಯಾಂಥರ್ಸ್ A, ಬಿಲ್ಲವ ಪ್ಯಾಂಥರ್ಸ್ B ಸುದ್ದಿಗೊಪ್ಪ. ಪೂಲ್ ಬಿ ಯಲ್ಲಿ ವೀಲಾ ಕಾನ್ವೆಸ್ಟಿ ಲ್ಯಾಡ್ಸ್ ಮಡಿಕೇರಿ, ಟೈಟಲ್ಸ್ ಮಕ್ಕಂದೂರು, ರಾಯಲ್ ಪೂಜಾರಿ ಮಡಿಕೇರಿ, ಬಿಲ್ಲವ ಟೈಗರ್ಸ್ ಅಮ್ಮತ್ತಿ, ಅಮೃತ ಟೈಗರ್ಸ್ ಗೋಣಿಕೊಪ್ಪ. ಈ 10 ತಂಡಗಳು ಒಂದು ಕಪ್ಪಿಗೋಸ್ಕರ ಸೆಣಸಾಗಿದೆ. ಈಗಾಗಲೇ ಆರಂಭ ಮಾಡ್ತಾ ಇದ್ದೀವಿ. ದಿನಾಂಕ 13 ಮತ್ತು 14 ಮತ್ತು 15ರಂದು ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಇದರಲ್ಲೊಂದು 10 ತಂಡಗಳು ಪಾಲ್ಗೊಳ್ತಾ ಇದೆ. ಸುಮಾರು 120 ಜನ ಕೊಡಗಿನ ಆಟಗಾರರಿಗೆ ಮಾತ್ರ ಸೀಮಿತವಾಗಿರುವಂಥದ್ದು ಹಾಗೂ ಬಿಲ್ಲವ ಕಮ್ಯುನಿಟಿಗೆ ಸೇರಿರುವಂಥ ಆಟಗಾರರಿಗೋಸ್ಕರ ಈ ಒಂದು ಪಂದ್ಯಾಟವನ್ನು ಆರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಸೀಸನ್ 2 ವರ್ಷದ ಹಿಂದೆ ನಡೆದಿದೆ. 2 ವರ್ಷಕ್ಕೊಂದ್ಸಲ ಈ ಸೀಸನನ್ನು ಮಾಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ. ಹಾಗೆ 2ನೇ ವರ್ಷದ ಈ ಒಂದು ಸೀಸನ್ 2 ಅನ್ನು ಈಗ 13ರಂದು ಆರಂಭ ಮಾಡ್ತಾ ಇದ್ದೀವಿ. ಮೊದಲ ಸೀಸನಲ್ಲಿ 9 ತಂಡಗಳು ಪಾಲ್ಗೊಂಡಿದ್ದು, ಈ ಸೀಸನಲ್ಲಿ 10 ತಂಡಗಳು ಪಾಲ್ಗೊಳ್ತಾ ಇದೆ. 120 ಆಟಗಾರರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಆ ಒಂದು ಟೂರ್ನಮೆಂಟಲ್ಲಿ 3 ದಿವಸದ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆಯೇ ಆ ಒಂದು ಟೂರ್ನಮೆಂಟಿನ ಫೈನಲ್ ದಿವಸದಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಸಣ್ಣದಾದಂತಹ ಮನೋರಂಜನಾ ಆಟವನ್ನು ಕೂಡ ಆಡಿಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇವೆ. ಒಟ್ಟು ಬೆಳಗ್ಗೆ 13ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ಪಂದ್ಯಾವಳಿ ಉದ್ಘಾಟನೆ ಆಗಲಿದೆ. ಹಾಗೆಯೇ 15ರಂದು ಸಂಜೆ 3:00ವರೆಗೆ ಫೈನಲ್ ಪಂದ್ಯಾಟದ ಒಂದು ಆರಂಭ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಕ್ರೀಡಾಭಿಮಾನಿಗಳೆಲ್ಲರೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಟೂರ್ನಮೆಂಟನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಕೇಳ್ತಾರೆ. ಅವೆಲ್ಲ ಸದಸ್ಯರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನೀವೇ ಹೇಳಿ. ಸಂತೋಷ್ ಪೂಜಾರಿ ಇದ್ದೀನಿ. ನನ್ನ ಹೆಸರು ಸಂತೋಷ್ ಪೂಜಾರಿ ಅಂತ. ಹೆಸರು ನಿತೇಶ್ ಪೂಜಾರಿ. ಸತೀಶ್ ಪೂಜಾರಿ. ನನ್ನ ಹೆಸರು